ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಡಿಪ್ಲೊಮಾ ಫಾರ್ಮಸಿ ಆಲ್ರೆಡಿ ಅಪ್ಲಿಕೇಶನ್ ಹಾಕಿರುವಂಥ ಅಭ್ಯರ್ಥಿಗಳಿಗೆ ಈಗಾಗಲೇ ಒಂದು ವಾರ ಆಯಿತು. ನೀವು ಅಪ್ಲಿಕೇಶನ್ಗಳನ್ನು ಸಬ್ಮಿಟ್ ಮಾಡಿ ಮುಂದೆ ಏನು ಪ್ರೊಸೀಜರ್ ಆಗ್ತಾ ಇದೆ ಅಂತ ಕೂಡ ನಿಮ್ಗೆ ಅರ್ಥವಾಗ್ತಾ ಇಲ್ಲ. ಆಮೇಲೆ ಒಂದು ಮಾತು ಹೇಳೋಣ ಬಯಸ್ತೀನಿ, ಏನಪ್ಪ ಅಂದರೆ ಈ ಕೆಇದವರು ಓಕೆ, ಸೊ ಏನು ಮಾಡ್ತಾರಪ್ಪ ಅಂತಂದರೆ ಈ ವರ್ಷದಿಂದ 2025 ಫಸ್ಟ್ ಟೈಮ್ ಡಿಪ್ಲೊಮಾ ಫಾರ್ಮಸಿ ಕೌನ್ಸಿಲಿಂಗನ್ನು ಆನ್ಲೈನ್ ಮುಖಾಂತರ ಮಾಡ್ತಾ ಇರುವಂಥದ್ದು. ಹೀಗಾಗಿ ಸೊ ಈ ತುಂಬ ತಡವಾಗಿ ಇವರುಗಳಿಗೆ ಏನು ಮಾಡಿದಾರಪ್ಪ ಅಂತಂದ್ರೆ ಈ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಮಾಡಲಿಕ್ಕೆ ಕೊಟ್ಟಿರುವಂಥದ್ದು. ಯಾರು ನಿಮ್ಮ ಡಿಪ್ಲೊಮಾ ಫಾರ್ಮಸಿ ಬೋರ್ಡ್ನವರು ಏನು ಮಾಡಿದ್ದಾರೆ ಅಂತಂದರೆ ಕೆಇದವರಿಗೆ ಹ್ಯಾಂಡ್ ಓವರ್ ಮಾಡಿದ್ದು ತುಂಬ ಲೇಟ್ ಮಾಡಿಬಿಟ್ಟಿದ್ದಾರೆ. ಲೇಟ್ ಆಗಿದ್ದಕ್ಕೆ ಅದರ ಜೊತೆಗೆ ಇವತ್ತು ಕೂಡ ನಾವು ಕಾಲ್ ಮಾಡಿದ್ದೆ ಕೆಇದವ್ರಿಗೆ. ಏನಪ್ಪ ಅಂತಂದರೆ, ಸರ್ ನೋಡಿ, 1 ವೀಕ್ ಆಗಿದೆ ಡಿಪ್ಲೊಮಾ ಫಾರ್ಮಸಿ ಅಪ್ಲಿಕೇಶನ್ ಹಾಕಿ, ಮುಂದಿನ ಪ್ರೊಸೆಸ್ ಏನಿದೆ, ನೀವು ಏನು ಅಪ್ಡೇಟ್ ಮಾಡ್ತಾ ಇದೆ ಅಂತ ಕೇಳಿದಾಗ ಅಲ್ಲಿರುವಂಥ ಹೆಲ್ಪ್ ಡೆಸ್ಕ್ ಇರ್ತಾರಲ್ಲ, ಅವ್ರಿಗೆ ಮಾಹಿತಿ ಕೊಟ್ಟಿರೋದು ಏನಂತಂದರೆ, ನೋಡಿ ಇನ್ನೂವರೆಗೆ ಕೂಡ ನಮ್ಮಗಳಿಗೆ ಡಿಪಾರ್ಟ್ಮೆಂಟ್ ವತಿಯಿಂದ ಅಂದರೆ ಡಿಪ್ಲೊಮಾ ಫಾರ್ಮಸಿ ಬೋರ್ಡ್ ವತಿಯಿಂದ ಫೀಸ್ ಸ್ಟ್ರಕ್ಚರ್ ಇರ್ಬೋದು, ಸೀಟ್ ಮ್ಯಾಟ್ರಿಕ್ಸ್ ಇರ್ಬೋದು, ಇವುಗಳು ಇನ್ನೂವರೆಗೆ ಬಂದಿಲ್ಲ. ಸೊ ಬಂದ ತಕ್ಷಣ ನಾವು ಏನು ಮಾಡ್ತೀವಪ್ಪ ಅಂತಂದರೆ, ನಾವು ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡ್ತೀವಿ, ವೆಬ್ಸೈಟನ್ನು ನೋಡ್ತಾ ಇರಿ ಅಂತ ಹೇಳಿರುವಂಥದ್ದು. ನಾನು ಅಂದಾಜಾಗಿ ಕೇಳಿದೆ ಯಾವಾಗ ಬರ್ಬೋದಂತ, ಅದರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಯಾವಾಗ ನಮಗೆ ಫಾರ್ಮಸಿ ಬೋರ್ಡ್ ವತಿಯಿಂದ ಮಾಹಿತಿಗಳು ಬರ್ತವೆ, ಆ ಮಾಹಿತಿಗಳನ್ನು ನಾವೇನು ಮಾಡ್ತೀವಿ ಅಂತಂದರೆ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಸದ್ಯಕ್ಕೆ ಯಾವುದೇ ಥರಂಥ ಮಾಹಿತಿ ನಮಗೆ ಬಂದಿಲ್ಲ. ಹೀಗಾಗಿ ನಾವು ಯಾವುದೇ ಥರಂಥ ಮಾಹಿತಿನ ಇಲ್ಲಿ ನಾವು ಫಾರ್ಮಸಿ ಬಗ್ಗೆ ಅಪ್ಡೇಟ್ ಮಾಡಿಲ್ಲ ಅಂತವರು ಸ್ಪಷ್ಟವಾಗಿ ಹೇಳಿರುವಂಥದ್ದು. ಸೊ ಇದರಿಂದ ನಾವು ಏನು ಕಲ್ಕೋಬೋದು ಅಂತಂದರೆ, ನೀವು ಸ್ವಲ್ಪ ವೇಟ್ ಮಾಡಬೇಕಾಗತ್ತಾ. ಅಪ್ಲಿಕೇಶನ್ ಹಾಕಿರುವವರು ವೇಟ್ ಮಾಡಬೇಕು ಮತ್ತು ವೆಬ್ಸೈಟ್ಗಳು ನೋಡ್ತಾ ಇರಬೇಕು. ಅಥವಾ ನಾನು ಕೂಡ ನಿಮ್ಗಳಿಗೆ ಏನಾದರೂ ಮಾಹಿತಿ ಬಂದ ತಕ್ಷಣ ನಾನು ಏನು ಮಾಡ್ತೀನಪ್ಪ ಅಂದರೆ, ನಾನು ವಿಡಿಯೋ ಮುಖಾಂತರ ನಿಮಗೆ ಶೇರ್ ಮಾಡ್ತೇನೆ. ನೆನಪಿಟ್ಟುಕೊಳ್ಳಿ, ಡಿಪ್ಲೊಮಾ ಫಾರ್ಮಸಿ ಇದೆಯಲ್ಲ, ಇದು ಕೆಇ ಮುಖಾಂತರ ಆನ್ಲೈನ್ ಮುಖಾಂತರ ಆಗುತ್ತೆ. ಓಕೆ, ನಾನು ನಮ್ಮ ಜನರಲಾಗಿ ಹೇಳೋದಾದರೆ, ಕೆಇದವ್ರು ಏನು ಮಾಡ್ತಾರಪ್ಪ ಅಂತಂದರೆ, ಇವಾಗ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಅಂತ ರಿಲೀಸ್ ಮಾಡ್ತಾರೆ. ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಏನು, ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ಕೆಟಗರಿಗೆ ಎಷ್ಟು ಸೀಟ್ ಇದಾವೆ ಅನ್ನೋದನ್ನು ರಿಲೀಸ್ ಮಾಡ್ತಾರೆ. ಆ ರಿಲೀಸ್ ಮಾಡಿದ ತಕ್ಷಣ ಜೊತೆಗೆ ಏನು ಮಾಡ್ತಾರಪ್ಪ ಅಂತಂದ್ರೆ, ಅವರು ಲಿಂಕ್ ಕೊಡ್ತಾರೆ, ಆಪ್ಷನ್ ಎಂಟ್ರಿ ಲಿಂಕ್ ಅಂತ ಕೊಡ್ತಾರೆ. ಈ ಒಂದು ಆಪ್ಷನ್ ಎಂಟ್ರಿ ಅಂತ ಲಿಂಕ್ ಕೊಟ್ಟಾಗ ನೀವು ನಿಮಗೆ ಇಷ್ಟವಾಗಿರುವಂಥ ಕಾಲೇಜುಗಳಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿದಾಗ ನಿಮ್ಮ ಕಾಸ್ಟು ಮತ್ತು ನಿಮ್ಮ ಪರ್ಸೆಂಟೇಜ್ಗೆ ತಕ್ಕಂತೆ ಅವ್ರೇನು ಮಾಡ್ತಾರಪ್ಪ ಅಂತಂದರೆ ಸೀಟ್ ಹಂಚಿಕೆ ಮಾಡ್ತಾರೆ. ಓಕೆನಾ, ಎಲ್ಲ ಆನ್ಲೈನ್ ಮುಖಾಂತರ ಇರುತ್ತೆ. ಅದಕ್ಕಿಂತ ಮೊದಲು ಏನು ಮಾಡ್ತಾರಪ್ಪ ಅಂತಂದ್ರೆ, ಇವಾಗ ನಿಮ್ಮ ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ. ಓಕೆ, ಇನ್ನೊಂದು ಸಲ ನಿಮ್ಗೆ ಏನು ಮಾಡ್ಬೋದು ಅಂದರೆ ಎಡಿಟ್ ಮಾಡಲಿಕ್ಕೆ ಕೊಡ್ಬೋದು ಅಂದ್ಕೊಂಡಿದ್ದೀನಿ ನಾನು. ಫಸ್ಟ್ ಟೈಮ್ ಬಿಟ್ಟಿದ್ದಾರೆ, ತಪ್ಪುಗಳನ್ನು ತಿದ್ದುಕೊಳ್ಳಿಕ್ಕೆ ಕೊಡ್ಬೋದು. ಆಮೇಲೆ ನಿಮ್ಮ ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ. ಮಾಡಿದ ಮೇಲೆ ನಿಮ್ಮ ರ್ಯಾಂಕ್ಗಳನ್ನು ಪ್ರೊಡ್ಯೂಸ್ ಮಾಡ್ತಾರೆ, ರ್ಯಾಂಕ್ಗಳನ್ನು ಕೊಡ್ತಾರೆ. ಓಕೆ, ಸೊ ಈ ರ್ಯಾಂಕ್ಗಳನ್ನು ಕೊಟ್ಟ ಮೇಲೆ ನಿಮಗೆ ಆಪ್ಷನ್ ಎಂಟ್ರಿಗಳನ್ನು ಮಾಡಲಿಕ್ಕೆ ಕೊಡ್ತಾರೆ. ಆಪ್ಷನ್ ಎಂಟ್ರಿ ಅಂತಂದರೆ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಆನ್ಲೈನ್ ಮುಖಾಂತರ ಲಿಂಕನ್ನು ಕೊಡ್ತಾರೆ. ಲಿಂಕ್ ಕೊಟ್ಟ ಮೇಲೆ ಏನು ಮಾಡ್ತೀರಾ, ನೀವು ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊತೀರಿ. ಅದರಲ್ಲಿ ಯಾವುದಾದ್ರೂ ಒಂದು ಕಾಲೇಜಿನ ಅವ್ರು ಏನು ಮಾಡ್ತಾರೆ, ನಿಮ್ಮ ರ್ಯಾಂಕು ಪರ್ಸೆಂಟೇಜ್ ತಕ್ಕಂಗೆ ಸೀಟ್ ಹಂಚಿಕೆ ಮಾಡ್ತಾರೆ. ಇಷ್ಟವಾಗಿದ್ದರೆ ನೀವು ಅದನ್ನು ಆರ್ಡರ್ ಕಾಪಿ ಡೌನ್ಲೋಡ್ ಮಾಡಿಕೊಂಡು ಅಡ್ಮಿಷನ್ಗೆ ಹೋಗ್ತೀರಾ. ಇಲ್ಲಪ್ಪ ಅಂತಂದರೆ ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಾ. ಈ ರೀತಿ ಪ್ರೊಸೀಜರ್ ಇರುತ್ತೆ. ಮತ್ತು ನಿಮ್ಮಲ್ಲಿ ಏನಾದರೂ ಡೌಟ್ಗಳಿದ್ದಲ್ಲಿ ನೀವು ನನಗೆ ತಪ್ಪದೇ ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡಿ. ಜೊತೆಗೆ ಚಾನಲ್ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ.